ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಸೂಪ್ ಮಾಡ್ತಾಯಿದ್ದೀನಿ. ಹೆಲ್ತಿಯಾದ ಚಿಕನ್ ಸೂಪ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ರೆಸಿಪಿಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಈಸಿಯಾಗಿ ಒಂದು 5ರಿಂದ 10 ನಿಮಿಷದೊಳಗಡೆ ಈ ಚಿಕನ್ ಸೂಪನ್ನು ನಾವು ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಚಿಕನ್ ಸೂಪ್ ಮಾಡೋದಕ್ಕೆ 250 ಗ್ರಾಮ್ ಅಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಈ ಚಿಕನನ್ನು ನಾನು ನೀಟಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ತುಂಬ ಈಸಿ ಅಂದರೆ ತುಂಬ ಈಸಿ ಮಾಡೋದಿದು. 5 ಮಿನಿಟ್ಸ್ ಸಾಕು. ಮತ್ತು ಇಲ್ಲಿ ನಾನು ಒಂದು 4ರಿಂದ 5 ಲವಂಗ, 1 ಇಂಚು ಚಕ್ಕೆ ಮತ್ತು ಒಂದು 5 ಮೆಣಸು, ಕಾಳು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈರುಳ್ಳಿ ಒಗ್ಗರಣೆಗೆ ಮತ್ತು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಹಾಕಿ, ಗ್ರೀನ್ ಚಿಲ್ಲಿನ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಖಾರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನೀಗ ಗ್ಯಾಸ್ ಆನ್ ಮಾಡಿ ಕುಕ್ಕರನ್ನು ಇಟ್ಟಿದ್ದೀನಿ. ತುಂಬ ಈಸಿ ಮತ್ತು ತುಂಬ ಒಳ್ಳೆಯದು. ಮಕ್ಳಿಗೂ ಕೂಡ ಮಾಡಿ ಇದು ಕುಡಿಸೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ದೊಡ್ಡವರು ಕೂಡ ಕುಡಿಬೋದು, ಚಿಕ್ಕವರು ಕೂಡ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಸೇಮ್ ಮಟನ್ ಕೂಡ ಸೂಪನ್ನು ಮಾಡ್ಕೋಬೋದು. ಮಟನ್ ಸೂಪ್ ಕೂಡ ಸೇಮ್ ಮಾಡ್ಬೋದು. ಇಲ್ಲಿ ಒಗ್ಗರಣೆಗೆ ನಾನು 2 ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ರೌನ್ ಬರೋವರೆಗೂ ಈರುಳ್ಳಿನ ಒಗ್ಗರಣೆಯಲ್ಲಿ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ಗ್ರೀನ್ ಚಿಲ್ಲಿ ಹೇಳಿದ್ನೆಲ್ಲ ಬೇಕು ಅಂದರೆ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಖಾರವಾಗಿರಲಿ ಅಂತ ನಾನು ಒಂದೇ ಒಂದು ಚಿಲ್ಲಿನ ಹಾಕಿದ್ದೀನಿ. ಮತ್ತು 2 ಏಲಕ್ಕಿ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಲವಂಗ, ಚಕ್ಕೆ ಮತ್ತು ಮೆಣಸು. ನೋಡಿ, ಈಗ ಈರುಳ್ಳಿ ಫ್ರೈ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ನಾನು ತೊಳೆದಿಟ್ಟಿರೋ ಚಿಕನನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು. ಒಂದು 5 ನಿಮಿಷ ಅರಿಶಿಣದ ಪುಡಿ, ಒಂದು ಅರ್ಧ ಟೀ ಸ್ಪೂನ್, ರುಚಿಗೆ ಉಪ್ಪು ಮತ್ತು 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡಿ ಚಿಕನ್. ನಂತರ ನಾವು ಇದಕ್ಕೆ ನೀರು ಸೇರಿಸ್ಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ಒಂದು 2 ಗ್ಲಾಸ್ ಅಷ್ಟು. ನಿಮಗೆ ಸೂಪ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸಿ. ನಾನಿಲ್ಲಿ 250 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಇದರಲ್ಲಿ 2 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಒಂದು 2ರಿಂದ 3 ವಿಷಲ್ ಒಡಿಸೋಣ. ತುಂಬ ಚೆನ್ನಾಗಿ ಬೆಂದಿರುತ್ತೆ ಕೂಡ, ಸೂಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. 3 ವಿಷಲ್ ಆದಮೇಲೆ ನಾನು ನೋಡಿ ತೆಗಿತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ವಿಷಲ್. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಸೂಪ್. ನಮ್ಮ ಹೆಲ್ತಿಯಾದ ಚಿಕನ್ ಸೂಪ್ ಈಗ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಗ್ಲಾಸ್ಗೆ ಹಾಕ್ಕೊಂಡು ಕುಡಿತಾರೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಹೆಲ್ತಿಯಾಗಿರುತ್ತೆ. ನಾನೀಗ ಚಿಕನ್ ಸೂಪನ್ನು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಇದ್ದಾಗಲೇ ಕುಡಿಬೇಕು ಇದನ್ನು. ತಣ್ಣಗಾದ್ಮೇಲೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾವು ಸ್ವಲ್ಪ ಬಿಸಿ ಇದ್ದಾಗಲೇ ಕುಡಿಬೇಕು. ತುಂಬ ಚೆನ್ನಾಗಿ ಬಂದಿದೆ ಚಿಕನ್ ಸೂಪ್. ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ. ಸೇಮ್ ಮಟನ್ ಸೂಪ್ ಕೂಡ ಇದೇ ರೀತಿ ಮಾಡೋದು. ಅಲ್ಲಿ ಮಟನ್ ಹಾಕೋದು, ಇಲ್ಲಿ ಚಿಕನ್ ಹಾಕಿದ್ದೀವಿ ಅಷ್ಟೇ. ನಾನು ಮಟನ್ ಸೂಪ್ ಕೂಡ ಮಾಡ್ತಾ ಇರ್ತೀನಿ. ಮತ್ತು ಮಟನಲ್ಲಿ ತಲೆಕಾಲು ಅಂತ ಬರುತ್ತಲ್ಲ, ಕಾಲು ಸೂಪ್ ಅಂತ ಮಾಡ್ತೀವಲ್ಲ, ಸೇಮ್ ಅದು ಕೂಡ ಇದೇ ಥರ ಮಾಡ್ತೀನಿ. ಕಾಲು ಸೂಪನ್ನು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ನಾನು ಅದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಇರಲಿ ಅಂತ ಒಂದು ಸ್ವಲ್ಪ ಮೆಣಸಿನ ಪೌಡರ್ ಅಂದರೆ ಪೆಪ್ಪರ್ ಪೌಡರನ್ನು ಹಾಕ್ತಾಯಿದ್ದೀನಿ. ಮತ್ತು ಖಾರವಾಗಿರಲಿ ಸ್ವಲ್ಪ ಅಂತ. ನೀವು ಬೇಕಾದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಚಿಕನ್ ಸೂಪ್, ಹೆಲ್ತಿಯಾದ ಚಿಕನ್ ಸೂಪ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಪ್ರತಿದಿನ ಹೊಸ ಹೊಸ ರೆಸಿಪೀಸ್ನ ವ್ಲಾಗ್ಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಮತ್ತೆ ಸಿಗೋಣ. ಹ್ಯಾವ್ ಎ ಗುಡ್ ಡೇ. ಓಕೆ, ಬಾಯ್ ಆಲ್ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಆಲ್.